ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಬೆಳಗ್ಗೆನೇ ವ್ಲಾಗ್ನ ಮಾಡಿ. ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಎದ್ದೇಳೋದು ತುಂಬ ಕಷ್ಟ ಆಗ್ತಿತ್ತು, ಮತ್ತು ಎದ್ದೇಳೋದಕ್ಕಿಂತ ಹೆಚ್ಚಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ಇವತ್ತು ಮಾಡೋಣ, ತುಂಬ ದಿನ ಆಯಿತು ಅಂತ ಅಂದ್ಕೊಂಡು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಯೂಶ್ವಲಿ ಸ್ಕೂಲ್ ಇರೋದ್ರಿಂದ ಫಸ್ಟು ತಿಂಡಿಗೆ ನಾನು ಪ್ರಿಫರೆನ್ಸ್ ಕೊಡೋದು, ಬೇಗ ಫಸ್ಟ್ ಕೆಲಸ ಅಂತ. ಹಾಗಾಗಿ ಬೆಳಿಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಬಂದು ಫಸ್ಟ್ ತಿಂಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿರೋಂಥ ತರಕಾರಿ ಎಲ್ಲ ಎತ್ತು ಆಚೆಗೆ ಇಡ್ತಾ ಇದ್ದೀನಿ. ಏನೆಲ್ಲ ಬೇಕಲ್ವಾ ಪಲಾವ್ ಮಾಡ್ಕೊಳೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಆಚೆ ಎತ್ತಿಟ್ಕೊಂಡೆ. ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಕೂಡ ಎತ್ತಿಟ್ಕೊಂಡು ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡ್ತೀನಿ. ತರಕಾರಿ ಎಲ್ಲ ಹೆಚ್ಚೋ ಅಷ್ಟರಲ್ಲಿ ಅದು ಸ್ವಲ್ಪ ಹೊತ್ತು ನೀರಲ್ಲಿದ್ದರೆ ಅದರಲ್ಲಿರೋವಂಥ ಮಣ್ಣೆಲ್ಲ ನೀಟಾಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಆವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸುಮ್ಮನೆ ನೀರಲ್ಲಿ ಅದ್ದಾಕ್ತೀವಿ ಅಂತಂದರೆ ಅಷ್ಟು ನೀಟಾಗಿ ಕ್ಲೀನ್ ಆಗೋಲ್ಲ. ಸ್ವಲ್ಪ ಹೊತ್ತು ನೆನೆಸೋದ್ರಿಂದ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಗೆ ತರಕಾರಿ ಎಲ್ಲನೂ ಕೂಡ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಹಾಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಈ ರೀತಿ ಸ್ಪೈಸಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಫಸ್ಟು ಕಾಯಿ. ಅದು ಕೂಡ ಅದಾದಮೇಲೆ ಅದಕ್ಕೇ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಅದ್ರ ಜೊತೆಗೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ಕಿಪ್ ಮಾಡಿದ್ದೀನಿ, ಮರ್ತೋಗಿದ್ದೀನಿ. ಅಂದರೆ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ, ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಮಸಾಲ ರೆಡಿ ಆಗುತ್ತೆ. ಪಲಾವ್ಗೆ ಈ ರೀತಿ ಮಸಾಲ ರುಬ್ಬಿ ಹಾಕೋದ್ರಿಂದ ಸಕ್ಕ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ನಾನು ಮಾಡೋವಂಥ ಪಲಾವ್ ಎಲ್ಲರಿಗೂ ಇಷ್ಟ, ಹಾಗಾಗಿ ವಾರಕ್ಕೊಂದ್ಸಲ ಅಂತೂ ಮಾಡೇ ಮಾಡ್ತಾಯಿರ್ತೀನಿ. ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು, ಕಲ್ಲುವನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಕೂಡ ಹಾಕಿಲ್ಲ, ಯಾಕೆಂದರೆ ಸ್ಪೈಸಸ್ ಎಲ್ಲ ಕೂಡ ರುಬ್ಕೊಂಡಿದ್ನಲ್ವ, ಹಾಗಾಗಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಕೂಡ ಫ್ರೈ ಮಾಡಿದಾದಮೇಲೆ ರುಬ್ಬಿರೋಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮತ್ತು ಹಸಿ ಬಟಾಣಿ ಮತ್ತು ತರಕಾರಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ತರಕಾರಿನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಬೇಕು ಅಂದರೆ ಇದಕ್ಕೆ ನೀವು ಹೂಕೋಸು ಅದೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಷ್ಟೇ ಇವತ್ತು ಹಾಕ್ಕೊಂಡಿರೋದು. ಮತ್ತು ಒಂದು ಟೊಮ್ಯಾಟೊ ಅಷ್ಟೇ, ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋರು ಕೂಡ. ಅದಾದಮೇಲೆ ಒಂದು ಗ್ಲಾಸಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊತೀನಿ. ನಮ್ಮ ಮನೇಲಿರೋ ಜನಕ್ಕೆ ನಾನು ಜಸ್ಟ್ ಒಂದು ಗ್ಲಾಸ್ ಏನೇ ಮಾಡಿದ್ರು ಕೂಡ ಒಂದು ಗ್ಲಾಸಷ್ಟು ರೈಸ್ ನಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ. ಇನ್ನೂ ಒಬ್ಬರು ಎಕ್ಸ್ಟ್ರಾನೇ ತಿನ್ಬೋದು, ಅಷ್ಟು ಆಗುತ್ತೆ. ಹಾಗೆ ಒಂದು ಗ್ಲಾಸ್ ಕ್ವಾಂಟಿಟಿಲೇ ನಾನು ಏನೇ ರೆಸಿಪಿ ತೋರಿಸಿದ್ರು ಕೂಡ ನಿಮಗೆ ಶೇರ್ ಮಾಡ್ಕೊಳೋದು. ಇಷ್ಟನ್ನು ಹಾಕ್ಕೊಂಡು 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೆಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಕೂಗಕ್ಕೆ ಇಟ್ಬಿಟ್ಟು ಹಾಗೆ ನನ್ನ ಮಾರ್ನಿಂಗ್ ಡ್ರಿಂಕ್, ಈ ನಡುವೆ ನನ್ನ ಮಾರ್ನಿಂಗಲ್ಲಿ ಈ ಡ್ರಿಂಕ್ನ ನಾನು ಆ್ಯಡ್ ಮಾಡ್ಕೊತೇನೆ. ಅಂದರೆ ಡೈಲಿ ಇದೆ ಅಲ್ಲ, ಒಂದಿನ ಜೀರಾ ವಾಟರು, ಒಂದಿನ ಧನಿಯಾ ವಾಟರು, ಒಂದಿನ ಶುಂಠಿ ವಾಟರ್, ಈ ಥರ ಕುಡಿತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಪುದೀನ ಮತ್ತು ಶುಂಠಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಜಾಸ್ತಿನೇ ಇದೆ ಮನೆಯಲ್ಲಿ, ಹಾಗೆ ಪೌಡರ್ನ ಯೂಸ್ ಮಾಡ್ಕೊತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದಾಂತರ ಅದನ್ನು ಒಂದು ಗ್ಲಾಸ್ನ ಕುಡಿತೀನಿ ನಾನು. ಇಷ್ಟನ್ನು ಕುಡಿದು ಅದಾದಮೇಲೆ ಆಚೆ ಕಡೆ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಬೇಡ ಅಂತ ಅಂದ್ಬಿಟ್ಟು ಆಚೆ ಕಡೆ ಬಂದೆ. ಹೊಸ್ಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾಯಿನಿ ಇವಾಗ, ಯಾಕೆಂದರೆ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ದಿನ ಬೆಳಗ್ಗೆ ಇದ್ದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಇತ್ತು ಇವತ್ತು. ಆ್ಯಕ್ಚುಲಿ ಕೆಲವೊಂದು ಸಲ ಟೈಮ್ ಇದೆಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ನನ್ನ ಮಗ ಹೋದ್ಮೇಲೆ. ಇವತ್ತು ಟೈಮ್ ಇತ್ತಲ್ವ, ಕುಕ್ಕರಿನೂ ಕೂಗೋಕ್ಕೆ ಟೈಮ್ ಇತ್ತು, ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಬೇಡ ಅಂತ ಮಾಡ್ಕೊತಾಯಿನಿ ನಿಧಾನವಾಗೇ. ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅದಾದ ನಂತರ ನಾನು ಮತ್ತು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕಾಗಿತ್ತು ಮಗಂದು, ಸ್ನ್ಯಾಕ್ಸ್ ಬಾಕ್ಸ್. ಅದೊಂದು ಸ್ವಲ್ಪ ತಲೆನೋವು, ಏನಪ್ಪ ಹಾಕ್ಕೊಡೋದು ಅಂತ ಅಂದ್ಬಿಟ್ಟು, ಹಾಗಾಗಿ ನೋಡ್ತಾ ಇದ್ದೆ ಏನಿತ್ತು ಮನೇಲಿ ಅಂತ ಅಂದ್ಬಿಟ್ಟು. ಯೂಶ್ವಲಿ ಈ ಥರದ್ದೆಲ್ಲ ಸ್ನ್ಯಾಕ್ಸ್ ಇಟ್ಟಿರ್ತೀನಿ ಮನೇಲಿ. ಬನಾನಾ ಇತ್ತು, ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು, ಫ್ರೂಟ್ ಏನಿರಲಿಲ್ಲ, ಒಂದೇ ಒಂದು ಬನಾನಾ ಇತ್ತು. ಬನಾನಾ ಜೊತೆಗೆ ನಾನಿಲ್ಲಿ ಎಳ್ಳುಂಡೆ ಮತ್ತು ಚಿಕ್ಕಿ ಉಂಡೆ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್, ಬಾದಾಮು ಮತ್ತು 2 ಗೋಡಂಬಿ, ಇಷ್ಟೇ. ಇಷ್ಟಾದರೂ ಸಾಕು, ಅವನಿಗೆ ಓವರ್ ಆಗುತ್ತಿದೆ, ಜಾಸ್ತಿ ಹಾಕ್ಕೊಡ್ತೀವಿ ಮಮ್ಮಿ ಅಂತ ಹೇಳ್ತಾ ಇರ್ತಾನೆ, ಹಾಗೆ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ರೆಗ್ಯುಲರಾಗಂತೂ ನಾನು ಚಿಕ್ಕಿ ಮತ್ತು ಅದು ಎಳ್ಳುಂಡಿದೆಲ್ಲ ನಾನು ರೆಗ್ಯುಲರಾಗಿ ಕೊಡ್ತಾ ಇರ್ತೀನಿ. ಏನೇ ಫ್ರೂಟ್ ಹಾಕಿದ್ರು ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂತೂ ಆ್ಯಡ್ ಮಾಡೇ ಮಾಡ್ತೀನಿ, ಯಾಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅದಾದ ನಂತರ ನನ್ನ ಮಗನ್ನ ಎಬ್ಬರಿಸ್ಕೊಂಡು ಅವನಿಗೆ ಸ್ನಾನ ಮಾಡಿ ಇವಾಗ ಡ್ರೆಸ್ ಅಪ್ ಮಾಡ್ತಾಯಿದ್ದೀನಿ. ಅವನು ಎಬ್ಬರಿಸೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಆಮೇಲೆ ಅವನು ಕೂಡ ರೆಡಿಯಾಗಿ ಬಂದ ಅಷ್ಟೊತ್ತಿಗೆ ಕುಕ್ಕರ್ ಆರಿ ನೀಟಾಗೆಲ್ಲ ಆರಿಬಿಟ್ಟು, ಕೂಗಿ ಕುಕ್ಕರೆಲ್ಲ ಆರಿತ್ತು.
ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿಬಿಟ್ಟಿದ್ದೀನಿ, ಏನಪ್ಪ ಅಂತಂದರೆ ಅರ್ಶಿಣನೇ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ಅರ್ಶಿಣ ಹಾಕ್ತಾ ಹೋದ್ರೂ ಪರವಾಗಿಲ್ಲ. ಕೆಲವರು ಹಾಕೋದು ಇಲ್ಲ, ಇಷ್ಟ ಆಗಲ್ಲ ಅಂತ, ಇಲ್ಲ ಕಲರ್ ಬರುತ್ತೆ ಅಂತ. ಬಟ್ ಇಷ್ಟು ಚೆನ್ನಾಗಿರುತ್ತೆ, ನನಗೂ ಇಷ್ಟ ಕಲರ್ ಬಂದರೆ. ಅದೊಂದು ಮರ್ತ್ಬಿಟ್ಟಿದ್ದೀನಿ. ಅದು ಯಾವಾಗ ಜ್ಞಾಪನ ಬರ್ತಿದೆ ಅಂದರೆ ಅದು ಮಿಕ್ಸ್ ಮಾಡೋ ಕಲರೇ ಇಲ್ವಲ್ಲ, ಏನು ಹಿಂಗಿದೆ ಅಂತ ಮಿಕ್ಸ್ ಮಾಡುವಾಗ ಅನ್ಕೊತೀನಿ, ಏನಪ್ಪ ಅರ್ಶಿಣ ಪುಡಿನೇ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು. ಬೇಕು ಅಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಯೂಶ್ವಲಿ ಹಾಕ್ತೀನಿ, ಕೆಲವೊಂದು ಸಲ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಾಕ್ಸ್ ಕೂಡ ಸ್ವಲ್ಪ ಹಾಕ್ಕೊಟ್ಟು ಹಾಗೆ ತಿನ್ಸೋದಕ್ಕೆ ಅಂದ್ಬಿಟ್ಟು ಬಟ್ಲಿಗೆ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಟ್ ಬಾಕ್ಸ್ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ನಾವು ತಿನ್ನೋದಿನ್ನು ಲೇಟ್. ನನ್ನ ಮಗ ಪಾಪ 7 ಗಂಟೆಗೆಲ್ಲ ತಿನ್ಬಿಡ್ತಾನಲ್ವ, ಹಾಗಾಗಿ ಅವ್ನಿಗೆ ಬಿಸಿ ಬಿಸಿ ತಿನ್ನಿಸಿ ನಾವು ತಿನ್ನೋ ಅಷ್ಟು 9-10 ಆಗುತ್ತೆ. ಅದಾದ ನಂತರ ನನ್ನ ಮಗನಿಗೆ ರೆಡಿ ಎಲ್ಲ ಮಾಡಿಸಿ ಕೂರಿಸಿದ್ದೆ. ಅವನಿಗೆ ಸ್ವಲ್ಪ ತುಂಬಾ ಕೆಮ್ಮಿತ್ತು, ಹಾಗಾಗಿ ಅವ್ನಿಗೆ ಸಿರಪ್ ಹಾಕೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅದು ಸ್ವಲ್ಪ ಕಹಿ ಇರುತ್ತೆ ಕೆಮ್ಮಿನ ಸಿರಪ್ಪು, ಸ್ವಲ್ಪ ವಾಮಿಟ್ ಮಾಡ್ಕೊಳತ್ತದು ಮಾಡ್ತಾನೆ. ಹಾಗಾಗಿ ತಿನ್ನೋದಕ್ಕಿಂತ ಮುಂಚೆನೇ ಹಾಕ್ಬಿಡ್ತೀನಿ, ತಿಂದಾದ್ಮೇಲೆ ಹಾಕೋದು ಅಷ್ಟು ಆಗಲ್ಲ ಅವನಿಗೆ. ಹಾಗಾಗಿ ಫಸ್ಟು ಹಾಕ್ಬಿಡ್ತೀನಿ ಬೆಳಗ್ಗೆನೆ, ಸ್ಕೂಲ್ಗೆ ಬೇರೆ ಹೋಗ್ತಾನಲ್ವ. ಹಾಗಾಗಿ ಲೈಟಾಗಿ ಹಾಕೋ ಕೆಮ್ಮು ಸ್ಟಾರ್ಟ್ ಆಗಿತ್ತು ನಡುವೆ. ಅದು ಕೂಡ ಒಂದು ಗ್ಲಾಸ್ ಬಿಸಿನೀರು ಕುಡಿಸ್ತೀನಿ, ಚಿಕ್ಕದಾಗಿ ಸ್ವಲ್ಪ ಕುಡಿತಾನೆ, ಅದಕ್ಕೂ ಹಠ ಮಾಡ್ತಾನೆ. ಚೂರು ಬಿಸಿನೀರು ಕುಡಿಸ್ಬಿಟ್ಟು ಹಾಗೆ ಸಿರಪ್ ಹಾಕಿ ತಿನ್ಸೋಣ ಅಂತ ಅಂದ್ಬಿಟ್ಟು ಬಂದೆ. ಹಾಗೆ ಅವನಿಗೆ ಟೆಸ್ಟು ಅದೆಲ್ಲ ನಡೀತಾನೆ ಇರುತ್ತೆ. ರಾತ್ರಿ ಏನು ಹೇಳ್ಕೊಟ್ಟಿರ್ತೀನಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ರಿವೈಸ್ ಮಾಡ್ಕೊ ಅಂತ ಅಂದ್ಬಿಟ್ಟು ಅವನಿಗೆ ರಫ್ ಮಾಡಿಸ್ತಾ ಇರ್ತೀನಿ. ಇನ್ನೊಂದು ಸಲ ರಾತ್ರೆಲ್ಲ ಹೇಳ್ಕೊಟ್ಟಿದ್ನಲ್ವ, ಅದು ಜ್ಞಾಪನ ಮಾಡ್ಕೊಂಡು ಇವಾಗ ಬರೀ ಮತ್ತೆ ನೆನಪಿರುತ್ತೆ, ಸ್ಕೂಲ್ ಹೋದ್ಮೇಲೆ ಕೂಡ ನೀನು ಬರೀಬೋದು ಅಂತ ಅಂದ್ಬಿಟ್ಟು. ಯಾಕೆಂದರೆ ಆ್ಯಕ್ಚುಲಿ ಮರ್ತೋಗ್ಬಿಡ್ತಾನೆ ನಾನು ಕೆಲವೊಂದು ಸಲ, ನಾನು ಎಷ್ಟೇ ಹೇಳ್ಕೊಟ್ರು ಏನೋ ಒಂದು ಮಿಸ್ ಮಾಡಿ ಬಂದಿರ್ತಾನೆ. ಹಾಗಾಗಿ ಮತ್ತೆ ರಿವೈಸ್ ಮಾಡಿಸ್ತಾನೆ ಇರ್ತೀನಿ. ಅದಕ್ಕೆ ಬರಿ ಅಂತ ತಿನ್ನಿಸುವಾಗಲೇ ಅವನಿಗೆ ಸುಮ್ಮನೆ ಕೂರೋಕ್ಕಂತೂ ಬಿಡಲ್ಲ, ಬರಿ ಅಂತ ನಾನೇ ಬಲವಂತ ಮಾಡಿ ಬರೆಸ್ತಾ ಇರ್ತೀನಿ. ಅದನ್ನು ಬರಿತಾ ಇದ್ದೆ. ಹಾಗೆ ಅದನ್ನು ಹೇಳ್ಕೊಡ್ತಾ ನಾನು ಕೂಡ ಅವನಿಗೆ ತಿನ್ನಿಸ್ತೀನಿ. ಬೆಳಗ್ಗೆ ಹೊತ್ತು ನಾನೇ ತಿನ್ನಿಸ್ತೀನಿ, ಯಾಕೆಂದರೆ ಅಷ್ಟು ಹೊತ್ತಿಗೆ ಇದ್ದು ಮಕ್ಕಳು ತಿನ್ನಲ್ಲ. ಹಾಗಾಗಿ ಆದಷ್ಟು ನಾನೇ ತಿನ್ನಿಸಿ ಕಳಿಸೋ ಅಂಥದ್ದು. ನಾನು ತಿನ್ನಿಸಿರೋ ಹೊಟ್ಟೆ ತುಂಬ ತಿಂದು ಹೋಗ್ತಾನೆ ಮಗು, ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಯಿತು, ಅವ್ನು ತಿಂದು ರೆಡಿಯಾಗಿ ಹೊರಟ ಸ್ಕೂಲ್ಗೆ. ಅದಾದ ನಂತರ ಹೋದ್ಮೇಲೆ ಒಂದು ಗ್ಲಾಸ್ ಎಳ್ನೀರು ಕೂಡ ತೊಗೊಂಡೆ ನಾನು. ಹಾಗೆ ಇಲ್ಲಿ ನಾನು ತೆಂಗಿನಕಾಯಿ ತೋರಿಸ್ತಾ ಇನ್ನು ನೋಡ್ತಾ ಇರ್ಬೋದು. ನೋಡೋದಕ್ಕೆ ಎಷ್ಟು ಪುಟ್ಟದಾಗಿತ್ತು, ನೋಡಿದ್ರೆ ಎಷ್ಟೊಂದು ಎಳ್ನೀರು ಬಂತು ಇದರಲ್ಲಿ. ಆ್ಯಕ್ಚುಲಿ ನಾನು ಹಸ್ಬೆಂಡ್ ತಂದಾಗೆಲ್ಲ ಏನು ಮಾಡ್ತೀನಿ ಅಂದರೆ ಕೆಲವೊಂದ್ಸಲ ಇದೇ ನಿಂತ ತಂದಿದೆ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಬಟ್ ಹೋದ ಸಲ ತಂದಾಗ ಸ್ವಲ್ಪ ದೊಡ್ಡದಾಗಿತ್ತು, ಅದು ಕೂಡ ಚೆನ್ನಾಗಿತ್ತು. ಆದರೆ ಅದರಲ್ಲಿ ಎಳ್ನೀರು ಸ್ವಲ್ಪ ಕಮ್ಮಿ ಇತ್ತು, ದೊಡ್ಡದಾಗಿ ಕಾಣಿಸೋರು ಕೂಡ ಎಳ್ನೀರು ಕಮ್ಮಿ ಇತ್ತು. ಬಟ್ ಈ ಸಲ ಚಿಕ್ಕದಾಗಿತ್ತು ನೋಡೋದಕ್ಕೆ. ಏನು ಇಷ್ಟು ಚಿಕ್ಕದಾಗಿ ತಂದಿದೆ, ಇನ್ನು ಎಳ್ನೀರು ಇನ್ನು ಎಷ್ಟು ಮಾತ್ರ ಇರುತ್ತೆ ಇದರಲ್ಲಿ ಅಂತ ಅಂದ್ಕೊಂಡು ಹೊಡೆದು ನೋಡಿದ್ರೆ ಹೋದ್ಸಲಿ ಕಾಯಿ ದೊಡ್ಡದಾಗಿದ್ರು ಕೂಡ ಎಳ್ನೀರು ಕಮ್ಮಿ ಇತ್ತು. ಬಟ್ ಇದರಲ್ಲಿ ಚಿಕ್ಕದಾಗಿದ್ರು ಎಳ್ನೀರು ಜಾಸ್ತಿ ಇತ್ತು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಗಂಜಿ ಎಲ್ಲ ಇತ್ತು ಆ್ಯಕ್ಚುಲಿ. ಹಂಗೆ ಅಂದ್ಕೊಂಡೆ, ಬಟ್ ಚೆನ್ನಾಗಿತ್ತು ಎಳ್ನೀರು. ಹಾಗಾಗಿ ತೋರಿಸ್ತಾ ಇದೆ ನಿಮಗೆ ನೋಡಿ, ಇಷ್ಟು ಚಿಕ್ಕದಾಗಿದ್ರು ಕೂಡ ಎಳ್ನೀರು ತುಂಬ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ಎಳ್ನೀರನ್ನ ಕುಡಿತೀನಿ ಅಂದರೆ ವೀಕ್ಲಿ 4 ಟೈಮ್ಸ್ ಎಳ್ನೀರನ್ನ ತೊಗೊತೀನಿ. ಮಾರ್ನಿಂಗ್ ಡ್ರಿಂಕ್ ಎಲ್ಲ ಆದಮೇಲೆ 1 ಅವರ್ ಬಿಟ್ಟು ಎಳ್ನೀರ ತೊಗೊತೀನಿ, ಅಥವಾ ಬೇರೆ ಏನಾದರೂ ಜ್ಯೂಸಸ್ ಇದ್ದರೆ ತೊಗೊತೀನಿ ಅಷ್ಟೇ. ಈ ನಡುವೆ ಆಲ್ಮೋಸ್ಟ್ ಕೊಕೊನಟ್ ವಾಟರೇ ತೊಗೊತೀನಿ, ಈಸಿ ಅಲ್ವಾ. ಹಾಗಾಗಿ ಅದಾದ ನಂತರ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟು ಅಡುಗೆಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟು ಅದಾದ ನಂತರ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೇಗ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಅಡುಗೆಗೆ ಏನು ಮಾಡ್ತಾಯಿದ್ದರೆ ಬೀನ್ಸ್ ಪಲ್ಯ ಮಾಡಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಬೀನ್ಸ್ ಪಲ್ಯ ಅಷ್ಟೇ ಇದ್ದಿದ್ದು, ಬಟ್ ಇನ್ನು ಸಾಂಬಾರು ಮಾಡಲೇಬೇಕಲ್ವ. ಹಾಗಾಗಿ ಅಂದರೆ ಬೀನ್ಸ್ ಪಲ್ಯ ಚಪಾತಿ ಮಾಡೋಣ ಅಂತ ಫಸ್ಟ್ ಗೆಸ್ ಮಾಡಿಕೊಂಡೆ. ಇನ್ನು ಚಪಾತಿ ಪಲ್ಯ ಮಾಡಿದ್ಮೇಲೆ ಸಾಂಬಾರು ಕೂಡ ಮಾಡಬೇಕಲ್ಲ, ಮತ್ತು ಅನ್ನ ಎಲ್ಲ ಹೆವಿ ಆಗುತ್ತೆ, ಬೇಡ ಯಾವುದಾದ್ರು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಬೆಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಹೆಸ್ರು ಕಾಳು ಮತ್ತು ಬೀನ್ಸ್ ಎರಡೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕಿ. ಅದಾದ ನಂತರ ನಾನು ಇದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಒಂಥರ ತಿಂಡಿ ಎಲ್ಲ ಆದಮೇಲೆ ಲಂಚ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಒಂದು 11-11:30 ನಾನು ಈ ರೀತಿ ಚಿಯಾ ಸೀಡ್ಸ್ ವಾಟರು ಮತ್ತು ಸ್ವಲ್ಪ ಬಾದಾಮ್ ನೆನೆಸಿರೋಂಥ ಬಾದಾಮು ದ್ರಾಕ್ಷಿನ ರಾತ್ರಿ ಇರ್ತೀನಲ್ವ, ಅದನ್ನೇ ಈ ರೀತಿ ತೊಗೊತೀನಿ. ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಳೋ ಅಂಥದ್ದು. ನೀವು ಅಂದ್ಕೊಬೋದು ಏನು ಡಯಟಾ ಫುಲ್ಲು ಆ ಥರ ಎಲ್ಲ, ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡ್ಕೋಣ ಅಂತ ಒಂಚೂರು ನಾನು ರೂಢಿ ಮಾಡ್ಕೊತೀನಿ. ಏನು ಗೊತ್ತಾ, ಒಂದೇ ದಿನ ಎಕ್ಸಸೈಸು ಒಂದೇ ದಿನ ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿವಿ ಅಂದರೆ 3 ದಿನ ಮಾಡ್ತೀವಿ, 4ನೇ ದಿನಕ್ಕೆ ಅಪ್ಪ ಯಾರು ಮಾಡ್ತಾರೆ ಹೋಗಪ್ಪ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತೀವಿ. ಹಾಗಾಗಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಅಡ್ಜಸ್ಟ್ ಮಾಡ್ಕೊತ ಹೋಗ್ತಾ ನಾವು ರೆಗ್ಯುಲರಾಗಿ ಆವಾಗ ನಾವು ಇದು ಮಾಡ್ತೀವಿ. ಈಗ ಸದ್ಯಕ್ಕೆ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಅಂತೂ ಏನಿಲ್ಲ, ಆದಷ್ಟು ಬ್ಯಾಲೆನ್ಸ್ ಮೀಲ್. ಮೊದಲು ನಾವು ಬ್ಯಾಲೆನ್ಸ್ ಮೀಲ್ ತಿನ್ನೋದನ್ನು ರೂಢಿ ಮಾಡ್ಕೋಬೇಕಾಗತ್ತೆ ಡಯಟ್ ಅನ್ನೋದಕ್ಕಿಂತ.
ಎಲ್ಲರೂ ಕೂಡ ಮನೆಯವ್ರಿಗೆಲ್ಲರೂ ಕೂಡ ಸೇಮ್ ಫುಡ್ಡೇ ನನಗೆ ಅಂತ ಸಪ್ರೇಟ್ ಏನೂ ಇಲ್ಲ, ಸೇಮ್ ಫುಡ್ಡೇ ಬಟ್ ಬ್ಯಾಲೆನ್ಸ್ಡ್ ಮೀಲ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಹೆಲ್ತಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋದು. ಸ್ಟ್ರಿಕ್ಟಾಗಿ ಡಯಟ್ ಕೂಡ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟು ಅದಾದ ನಂತರ ನನ್ನ ವೆಯ್ಟ್ ಲಾಸ್ ಡಯಟು ಮತ್ತು ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ. ಅದಾದಮೇಲೆ ನಾನು ವೀಡಿಯೋ ಕೂಡ ಖಂಡಿತ ಮಾಡ್ತೀನಿ ಅದ್ರ ಬಗ್ಗೆನೂ ಕೂಡ. ಹಾಗೆ ಇಲ್ಲಿ ನಾನು ಬಸ್ಸಾರು ಆಲ್ರೆಡಿ ತೋರಿಸಿದ್ದೀನಿ ಹೇಗೆಲ್ಲ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ಇದರಲ್ಲೂ ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು ಏನೆಲ್ಲ ಹಾಕ್ದೆ ಅಂತ ನೋಡ್ಕೊಂಡ್ರಲ್ವಾ. ಇಷ್ಟೇ, ಜಸ್ಟ್ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ನಾನು ಕೂಡ ಮಾಡೋದು. ಬಸ್ಸಾರು ಕೂಡ ರೆಡಿ ಆಯಿತು. ಆಮೇಲೆ ಪಲ್ಯಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೀನ್ಸ್ ಪಲ್ಯ ಮಾಡೋಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಮದುವೆ ಸ್ಟೈಲಲ್ಲೇ ಇರುತ್ತೆ ಇದು ಪಲ್ಯ ಮಾಡಿದಾಗ. ಇಸಲಿ ನಾನು ಕಾಯಿ ತುರಿ ಏನು ಕೂಡ ಆ್ಯಡ್ ಮಾಡ್ತಾಯಿಲ್ಲ, ಮಕ್ಕಳಿಗೆ ಸ್ವಲ್ಪ ಕೆಮ್ಮಿತ್ತಲ್ವಾ, ಸುಮ್ಮನೆ ಮತ್ತು ಹಸಿಕಾಯಿ ಯೂಸ್ ಮಾಡೋದ್ರಿಂದ ಮತ್ತು ಹೆವಿ ಆಗಿಬಿಡುತ್ತೇನೋ ಅಂತಂದ್ಬಿಟ್ಟು ಇವತ್ತು ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಇಲ್ಲಾಂದರೆ ಕಾಯಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇಷ್ಟನ್ನು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರೋಂಥ ಪಲ್ಯ ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಕಾರ್ಬ್ ಅನ್ನೋದು ನಮಗೆ ಮುದ್ದೆ, ಚಪಾತಿ, ಅನ್ನ ಇದರಿಂದ ಕಾರ್ಬ್ ಸಿಗುತ್ತೆ. ಅದು ಬಂದ್ಬಿಟ್ಟು ಕಾಲು ಭಾಗದಷ್ಟು ಸ್ವಲ್ಪ ಇರಬೇಕಷ್ಟೇ, ಚಿಕ್ಕ ಮುದ್ದೆ ಅಥವಾ ರೈಸು ಈ ಜಾಗದಲ್ಲಿ ಚಪಾತಿ ಯಾವುದಾದ್ರೂ. ಅದಾದಮೇಲೆ ಫೈಬರ್ಗೋಸ್ಕರ ಸೌತೆಕಾಯಿ, ನಾವು ಹಸಿ ತರಕಾರಿ ಯಾವ್ದು ಬೇಕಾದ್ರೂ ಕೂಡ ಇಟ್ಕೋಬೋದು. ಹಾಗೆ ಜೊತೆಗೆ ಬೇಯಿಸಿರೋಂಥ ಪಲ್ಯ ಕೂಡ. ಇಲ್ಲಿ ನಾನು ಪ್ರೋಟೀನ್ಗೋಸ್ಕರ ಹೆಸರು ಕಾಳನ್ನ ಬಳಸಿದ್ದೀನಲ್ವ, ಅದೇ ನನಗೆ ಪ್ರೋಟೀನ್ ಆಗುತ್ತೆ. ಇಲ್ಲ ಅಂತಂದರೆ ಪನ್ನೀರ್ ಅಥವಾ ಮೊಟ್ಟೆ ಕೂಡ ಇಲ್ಲಿ ಜೊತೆಗೆ ಇಟ್ಕೋಬೋದು. ಹಾಗೆ ಇಷ್ಟನ್ನು ಇಟ್ಕೊಂಡು ಅದ್ರ ಜೊತೆಗೆ ಒಂದು ಗ್ಲಾಸಷ್ಟು ಮಜ್ಜಿಗೆ. ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಊಟಕ್ಕೆ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಮಧ್ಯಾಹ್ನ ಊಟ. ಹಾಗೆ ನಾನು ರಾತ್ರಿ ಊಟಕ್ಕೂ ಕೂಡ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಆದಷ್ಟು ಈ ಡಿನ್ನರ್ಗೆ ತುಂಬ ಸಿಂಪಲಾಗಿರಬೇಕು, ಈಸಿಯಾಗಿ ಡೈಜೆಷನ್ ಆಗಬೇಕು ನಮಗೆ. ಆ ರೀತಿಯಾಗಿ ನಾವು ಫುಡ್ನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಡಿನ್ನರ್ಗೆ ಏನಪ್ಪ ಎಲ್ಲ ತೊಗೋಬೋದು ಅಂತಂದರೆ ಸಿಂಪಲಾಗಿ ರಾಗಿ ದೋಸೆ ಅಥವಾ ಸೂಪು, ಕಿಚಡಿ ಈ ಥರ. ಹಾಗೆ ನನಗೆ ಫೇವ್ರೆಟ್ ಕಿಚಡಿ ಅಂತಂದರೆ ಹಾಗೆ ಕಿಚಡಿ ಮಾಡ್ಕೋಣ ಅಂತ ಜಸ್ಟ್ ನಾನು ಒಬ್ಳಿಗೆ ಮಾತ್ರ ಮಾಡ್ಕೊತೇನೆ. ಇದಕ್ಕೆ ಸ್ವಲ್ಪ ಮಕ್ಳಿಗೂ ಕೂಡ ತಿನ್ನಿಸ್ತೀನಿ ಸ್ವಲ್ಪ. ಇಲ್ಲಿ ನಾನು ಪ್ರೋಟೀನು ಕೂಡ ಇರಬೇಕಲ್ವ, ನಮಗೆ ಎಲ್ಲ ಕೂಡ ಇರಬೇಕು. ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಪ್ರೋಟೀನ್ಗೋಸ್ಕರ. ಸ್ವಲ್ಪ ಟೇಸ್ಟ್ಗೋಸ್ಕರ ತೊಗರಿಬೇಳೆ ಅಕ್ಕಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಹಾಕಿ ವಿಸಿಲ್ ಕುಗ್ಸ್ಕೊತೀನಿ. ಚೆನ್ನಾಗಿ ಒಂದು 3 ವಿಸಿಲ್ ಕುಗ್ಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬೆಂದುಬಿಡುತ್ತೆ ಅದು. ನಾನಿಲ್ಲಿ ಎಣ್ಣೆ ಏನು ಕೂಡ ಒಗ್ಗರಣೆ ಹಾಕ್ಕೊತಾ ಇಲ್ಲ, ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಆದಷ್ಟು ಆಯಿಲ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಕಿಚಡಿಗೆ ನನಗೆ ಮೊಸರು ಬಜ್ಜಿ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ಹಾಗೆ ಸಲಾಡ್ ಕೂಡ ಇರಬೇಕಲ್ವ, ಒಳ್ಳೆಯದು ಮೀಲ್ ಜೊತೆಗೆ. ಹಾಗಾಗಿ ಮೊಸರು ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಅದು ಕೂಡ ರೆಡಿ ಆಯಿತು. ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ಗೋಸ್ಕರ ಗರಂ ಮಸಾಲ, ಪಿಂಚು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಕಿಚಡಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಸರ್ವ್ ಮಾಡೋ ಟೈಮಲ್ಲಿ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ. ಆದಷ್ಟು ಕಿಚಡಿಗೆ ತುಪ್ಪ ಇದೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿ ಲೈಟಾಗಿ ನಾವು ಊಟ ಮಾಡೋದ್ರಿಂದ ನಾವು ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು. ಹಾಗೆ ಬ್ಯಾಲೆನ್ಸ್ಡ್ ಮೀಲ್ ಕೂಡ ಆಗುತ್ತೆ, ಫಿಟ್ಟಾಗಿ ಕೂಡ ಇರ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.